ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಲಾಸ್ಟ್ ಮಿನಿ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಕಾಸ್ಕೋ ಪಾರ್ಟ್ 2 ವ್ಲಾಗ್. ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಗಾರ್ಡನಿಂಗ್ ಬೇಕಾಗಿರೋಂಥ ಐಟಮ್ಸ್ಗಳಿರುತ್ತೆ. ಫಸ್ಟ್ ನೀವು ನೋಡಿದ್ರಿ, ಅದು ಡೆಕ್ ಟೈಲ್ಸ್. ನಮಗೆ ಬೇಕು ಅಂತಂದರೆ ಬ್ಯಾಕ್ ಯಾರ್ಡಲ್ಲಿ ಸೆಟ್ ಮಾಡ್ಕೊಬೋದು, ಇಲ್ಲ ಅಂತ ಅಂದರೆ ಗ್ರಾಸ್ ಕೂಡ ಹಾಕೊಬೋದು, ಆರ್ಟಿಫಿಷಿಯಲ್ ಗ್ರಾಸ್. ಅದು ಟೈಲ್ಸ್ ಅಂತೂ ತುಂಬಾ ಈಸಿ, ಇನ್ಸ್ಟಾಲ್ ಮಾಡೋದು ಈಸಿ, ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ತೊಗೊಳ್ಳೋಣ ಅಂತ ನೋಡಿದೆ, ಆದರೆ ಮುಂದೆ ಯಾವಾಗಾದರೂ ತೊಗೊಳ್ಳೋಣ, ಇವಾಗಲೇ ಯಾಕೆ ತೆಗೆದಿಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಬ್ಯಾಕ್ ಯಾರ್ಡ್ಗೆ ನನಗೆ ಲೈಟ್ಸ್ ಬೇಕಾಗಿತ್ತು. ಲೈಟ್ಸ್ ಎಲ್ಲ ತೊಗೊಂಡೆ. LED ಲೈಟ್ಸ್ ಆಗಿರ್ಬೋದು, ಇದರಲ್ಲೂ ಡಿಫ್ರೆಂಟ್ ಲೈಟ್ಸ್ ಇರುತ್ತೆ. ಸೋಲಾರ್ ಲೈಟ್ ಆಗಿರ್ಬೋದು, ಪ್ರತಿಯೊಂದು ಮನೆ ಮುಂದೆ ಹಾಕೋದಕ್ಕೂ ಚೆನ್ನಾಗಿರುತ್ತೆ, ಅಥವಾ ಬ್ಯಾಕ್ ಯಾರ್ಡಲ್ಲಿ ಹಾಕೋದಕ್ಕೂ ಚೆನ್ನಾಗಿರುತ್ತೆ ಲೈಟ್ಸು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಫರ್ಟಿಲೈಸರ್ ಬೇಕಾಗಿತ್ತು, ಹಾಗೆ ಗಾರ್ಡನ್ ಸಾಯಿಲ್ ಬೇಕಾಗಿತ್ತು, ಮತ್ತು ಪಾಟಿಂಗ್ ಮಿಕ್ಸ್ ಬೇಕಾಗಿತ್ತು. ಅಂದರೆ ಪಾಟ್ಗಳಿಗೆಲ್ಲ ಬೇರೆ ಮಣ್ಣಿರುತ್ತೆ, ಗಾರ್ಡನ್ಗೆ ಹಾಕೋದೇ ಬೇರೆ ಮಣ್ಣಿರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದೆ. ಮ್ಯಾಂಗೋ ಇತ್ತು, ಆದರೆ ಈ ಸರಿ ತೊಗೊಳ್ಳಿಲ್ಲ, ಸುಮ್ಮನೆ ಪ್ರೈಸ್ ಚೆಕ್ ಮಾಡ್ತಾ ಇದ್ದೆ. ಕಾಸ್ಕೋನಲ್ಲಿ ತುಂಬಾ ಕಮ್ಮಿಗೆ ಸಿಗೋದು ಅಂತ ಅಂದರೆ ಬನಾನಾ ಒಂದೇ ನೋಡ್ತಾ ಇರ್ಬೋದು, 1.99 ಇರುತ್ತೆ LBಗೆ. ಫ್ರೂಟ್ಸ್ ಅಲ್ಲಿ ಬನಾನಾ, ಆ್ಯಪಲ್, ಆರೆಂಜ್ ತೊಗೊಂಡೆ, ಹಾಗೆ ಸ್ಟ್ರಾಬೆರೀಸ್ ಕೂಡ ತೊಗೊಂಡೆ. ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪು ತೊಗೊಂಡೆ, ಹಾಗೆ ಒಂದಷ್ಟು ವೆಜ್ಜಸ್ ಎಲ್ಲ ತೊಗೊಂಡು ನಾನಿಲ್ಲಿ ಬಟರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಗೀ ಮೇಕಿಂಗ್ ಒಂದು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಆ ಬಟರ್ಗಿಂತ ಐರಿಷ್ ಕೆರಿಗೋಲ್ಡ್ ಬಟರ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ತೊಗೊಂಡಿದ್ದಾಯಿತು. ಇನ್ನು ನಾನು ತೊಗೊಳ್ಳೋಂಥದ್ದು ಆರ್ಗ್ಯಾನಿಕ್ ಬ್ರೌನ್ ಶುಗರ್. ಸೊ ಇನ್ನೂ ಒಂದು ಕಡೆ ಬಂದ್ಬಿಟ್ಟು ಕೇನ್ ಶುಗರ್ ಕೂಡ ಇರುತ್ತೆ. ಇದೆರಡರಲ್ಲಿ ಯಾವುದಾದ್ರೂ ಒಂದು ತೊಗೊತಿರ್ತೀನಿ ಯಾವಾಗಲೂ. ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಒಂದೊಂದ್ಸರಿ ಓಟ್ಸ್ ಪ್ಯಾನ್ ಕೇಕ್ಸ್ ಮಾಡ್ಕೊಡ್ತಾ ಇರ್ತೀನಿ. ಅದಕ್ಕೆ ಮ್ಯಾಪಲ್ ಸಿರಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹನಿಗಿಂತ ಅಂತ ಹೇಳ್ಬಿಟ್ಟು ಮ್ಯಾಪಲ್ ಸಿರಪ್ ತೊಗೊಂಡೆ. ಇನ್ನು ನೆಕ್ಸ್ಟ್ ಬಂದು ಕೆಲಾಕ್ಸ್ ತೊಗೊತಾ ಇದ್ದೀನಿ. ಇದು ಕಾರ್ನ್ ಫ್ಲೇಕ್ಸ್ ಬಂದುಬಿಟ್ಟು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿರ್ತೀನಿ. ಆದರೆ ನನ್ನ ಚಿಕ್ಕ ಮಗಳಿಗೆ ತುಂಬಾ ಇಷ್ಟ. ಅವಳಿಗೆ ಬೇರೆ ಬ್ರೇಕ್ಫಾಸ್ಟ್ ಯಾವುದು ಇಷ್ಟ ಆಗಿಲ್ಲ ಅಂತ ಅಂದರೆ ಕೆಲಾಕ್ಸ್ ಬೇಕು ಅಂತ ಕೇಳ್ತಿರ್ತಾಳೆ. ಸೊ ಯಾವಾಗಲೂ ನಮ್ಮ ಮನೇಲಿ ಇದೊಂದು ಸ್ಟಾಕ್ ಇರುತ್ತೆ. ಶುಗರ್ ಕೊಡಲ್ಲ ನಾನು ಸಮ್ಟೈಮ್ಸ್, ಬಟ್ ವೀಕ್ಲಿ ಒಂದು ದಿನನೋ ಅಥವಾ 2 ದಿನ ತೊಗೊತಾಳೆ. ಅದರಲ್ಲೂ ಈ ಕಾಸ್ಕೋಗೆ ಬಂದಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಏನೂ ತೊಗೊಳ್ಳಿಲ್ಲ ಅಂತ ಅಂದರೆ ಅದು ಆಗೋದೇ ಇಲ್ಲ. ಈ ಸರಿ ಅಂತೂ ಈ ಫ್ರೂಟ್ ಸ್ನ್ಯಾಕೇ ಬೇಕು ಅಂತ ಹೇಳಿದರು. ಲಂಚ್ ಬಾಕ್ಸ್ಗೆ ಬೇಕಂತೆ, ಜೊತೆಗೆ ಒಂದು ಸ್ನ್ಯಾಕ್ ಟೈಮಲ್ಲಿ ತಿನ್ನೋದಕ್ಕೆ. ಇನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ, ಒಂದು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅದು ಕೊಡಿಸಿದಾಯಿತು. ಇನ್ನು ನೆಕ್ಸ್ಟ್ ಒಂದು ಕಡೆ ಬಂದು ಡಾರ್ಕ್ ಚಾಕ್ಲೇಟ್ ತೊಗೊಂಡ್ವಿ. ಡಾರ್ಕ್ ಚಾಕ್ಲೇಟ್ ತಿಂದರೆ ಒಳ್ಳೇದೇ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಜಾಸ್ತಿನೇ ಶಾಪಿಂಗ್ ಮಾಡಿದ್ವಿ, ಆದರೆ ಮಿನಿ ವ್ಲಾಗಲ್ಲಿ ಎಲ್ಲನೂ ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯೂಟ್ಯೂಬ್ ಲಾಂಗ್ ವೀಡಿಯೋಸಲ್ಲಿ ನಾನು ಪ್ರತಿಯೊಂದು ಲೈಫ್ ಸ್ಟೈಲ್ ವ್ಲಾಗ್ನ ಶೇರ್ ಮಾಡಿರ್ತೀನಿ. ಎಲ್ಲರೂ ಕೇಳ್ತಾ ಇರ್ತೀರಾ, ಅಕ್ಕ ಇನ್ನೂ ಜಾಸ್ತಿ ವಿಡಿಯೋ ಶೇರ್ ಮಾಡಿ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಒಂದ್ಸರಿ ಚೆಕ್ ಮಾಡಿ, ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಅಂತಾನೆ ಇದೆ. ಸೊ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಶಾಪಿಂಗಲ್ಲಿ ಇದು ನನ್ನ ಫೇವ್ರೇಟ್ ಐಟಮ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.